ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗೈಸ್, ನಮ್ಮ RCB ತಂಡ ಅಂತೂ ಇಂತೂ ಇಂಟ್ರಾ ಸ್ಕ್ವಾಡ್ ಪ್ರಾಕ್ಟೀಸ್ ಸೆಷನ್ನ ಕಂಪ್ಲೀಟ್ ಮಾಡಿದೆ. ಸೊ ಏನು ಸ್ಕೋರ್ ಬಂತು ಆ್ಯಂಡ್ ಯಾರು ವಿನ್ ಆದರು ಈ ಒಂದು ಎರಡು ಟೀಮಲ್ಲಿ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ಇವಾಗ ಏನೇನಾಯಿತು ಅಂತ ನೋಡ್ಕೊಬರೋಣ. ಸೊ ಗೈಸ್, ಮೊದಲನೇದಾಗಿ ಎರಡು ಟೀಮ್ನ ಡಿವೈಡ್ ಮಾಡ್ತಾರೆ ಆಂಡಿ ಫ್ಲವರ್ ಅವರು. ಸೊ ಮೊದಲನೇ ಟೀಮ್ ಯಾರಪ್ಪ ಅಂದ್ರೆ ರಜತ್ ಕ್ಯಾಪ್ಟನ್ಸಿಯಲ್ಲಿ ಒಂದು ತಂಡ ರಚನೆ ಆಗುತ್ತೆ. ಇನ್ನೊಂದು ತಂಡ ಬಂದು ಜಿತೇಶ್ ಶರ್ಮಾ ಅವರ ಒಂದು ತಂಡ ಆಗಿರುತ್ತೆ. ಸೊ ಎರಡು ತಂಡದಲ್ಲಿ ಮೊದಲನೇ ಬ್ಯಾಟಿಂಗ್ ಆಡಕ್ ಬರೋರು ರಜತ್ ಪಡಿದಾರ್ ತಂಡ ಬ್ಯಾಟಿಂಗ್ ಆಡಕ್ ಬರುತ್ತೆ. 219 ರನ್ ಸ್ಕೋರ್ ಮಾಡ್ತಾರೆ ಗೈಸ್ ರಜತ್ ಪಟಿದಾರ್ ತಂಡ, ಅದು ಕೂಡ 5 ವಿಕೆಟ್ ನ ಲಾಸ್ಗೆ. ಸೊ ಗೈಸ್, ಇದರಲ್ಲಿ ಓಪನಿಂಗ್ ಪೇರು ಆಕ್ಚುಲಿ ಸಖತ್ತಾಗಿತ್ತು ಅಂತ ಹೇಳ್ಬೋದು. ದೇವದತ್ ಪಡಿಕ್ಕಲ್ ಅವರು ಸಖತ್ತಾಗಿ ಆಡಿದ್ದಾರೆ ಗುರು. 82 ರನ್ ಹೊಡಿತಾರೆ ಗುರು, ಅದು ಕೂಡ 48 ಬಾಲ್ಗೆ. ಎಲ್ಲ ಒಂದ್ ಕಡೆ ಈಗ ಸ್ವಲ್ಪ ಫಾರ್ಮ್ ಬರೋ ತರ ಕಾಣಿಸ್ತಾ ಇದಾರೆ. ಇದೇ ಬೇಕಾಗಿದೆ ಆಕ್ಚುಲಿ. ಏನಂತಂದ್ರೆ ನಮಗೆ ಮಿಡಲ್ ಆರ್ಡರ್ಸ್ ಅಲ್ಲಿ ಯಾರಾದ್ರೂ ಒಂದ್ ಸ್ವಲ್ಪ ಪಿಕಪ್ ಮಾಡಬೇಕು ಸ್ಕೋರ್ನ ಅಂತಂದಿದ್ದು ಮೈನ್ ಇದೆ. ಲೆಫ್ಟ್ ಹ್ಯಾಂಡರ್ ಬ್ಯಾಟ್ಸ್ಮನ್ ನಮ್ಗೆ ಬೇಕಾಗಿದ್ದು. ದೇವದತ್ ಪಡಿಕ್ಕಲ್ ಫಾರ್ಮ್ ಬಂದಿರೋದು ಒಂಥರ ಖುಷಿ ವಿಚಾರ ಗುರು. ಸೊ ಅದ್ರ ಜೊತೆಗೆ ಇನ್ನೂ ಆಕ್ಚುಲಿ ಕಿಂಗ್ ಕೊಹ್ಲಿ ಅವರು ಮತ್ತೆ ಫಿಲ್ ಸಾಲ್ಟ್ ಅವರು ಕಣಕ್ಕೆ ಇಳಿದಿಲ್ಲ, ಅದೊಂದು ಬೇಜಾರಿದೆ. ಓಪನಿಂಗ್ ಪಾರ್ಟ್ನರ್ಶಿಪ್ ನಾವು ಅವ್ರದೇ ಬರುತ್ತೆ ಅಂತ ಅನ್ಕೊಂಡಿದ್ವಿ, ಬಟ್ ಅವ್ರು ಇನ್ನೂ ಸದ್ಯಕ್ಕೆ ಕಾಣಿಸ್ಕೊಂಡಿಲ್ಲ. ಬಟ್ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಒಂದ್ ಕಡೆ ಟಿಮ್ ಡೇವಿಡ್ ಅವರು ಚೆನ್ನಾಗಿ ಆಡಿದ್ದಾರೆ, ಬಟ್ ಅಷ್ಟೊಂದು ಸ್ಕೋರ್ ಮಾಡ್ಲಿಕ್ಕೆ ಆಗಲ್ಲ. ಬಿಕಾಸ್ ಆಲ್ರೆಡಿ ಇವ್ರ ಕಡೆಯಿಂದ ಸ್ಕೋರ್ ಬಂದಿರೋದ್ರಿಂದ ಫಿಲ್ಸ್ ಇವರು ಯಾರಪ್ಪ ಲಿಯಾಮ್ ಲಿವಿಂಗ್ಸ್ಟನ್ ಅವರು ಕೂಡ ಚೆನ್ನಾಗಿ ಆಡಿದ್ರೆ, ಬಟ್ ಸ್ಕೋರ್ ಎಷ್ಟು ಅಂತ ಅಪ್ಡೇಟ್ ಮಾಡಿಲ್ಲ RCB ಕಡೆಯಿಂದ. ಸೊ ಇದನ್ನ ಚೇಸ್ ಮಾಡ್ಲಿಕ್ಕೆ ಬರುವಂತ ತಂಡ ಜಿತೇಶ್ ಶರ್ಮಾ ಅವರು ಸಖತ್ತಾಗಿ ಆಡ್ತಾರೆ. ಜೇಕಬ್ ಬತ್ತಲ್ ಅವರು ಒಳ್ಳೆ ಟಚ್ ಅಲ್ಲಿ ಕಾಣಿಸ್ತಾ ಇದಾರೆ. ಅಂಡ್ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಸ್ಟ್ರಾಂಗ್ ಫಿನಿಶ್ ಮಾಡಿದ್ ಯಾರಪ್ಪ ಅಂದ್ರೆ ಶಫರ್ಡ್ ಅವರು 36 ರನ್ ಹೊಡಿತಾರೆ ಗೈಸ್, ಅದು 21 ಬಾಲ್ಗೆ. ಸೊ ಗೈಸ್, ಈ ಮನುಷ್ಯನ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇಮಿಡಿಯೇಟ್ ಆಗಿ ಹಾಕೊಳ್ಳಿ. ಯಾಕಂತಂದ್ರೆ ಮೊದಲನೇದಾಗಿ ನನಗೆ ಅನ್ನಿಸ್ತಿರೋದು ಟಿಮ್ ಡೇವಿಡ್ ಮತ್ತೆ ಇವರು ಇಬ್ರು ಸೇರ್ಕೊಂಡ್ರೆ ಎಂತ ಸ್ಕೋರ್ ಆದ್ರೂ ಕೂಡ ಫಿನಿಶಿಂಗ್ ಮಾಡುವಂತ ಕೆಪಬಿಲಿಟಿ ಜಾಸ್ತಿ ಇದೆ. ಯಾರೋ ಒಬ್ಬರನ್ನ ನಾವು ಡೌನ್ ಮಾಡ್ಬೇಕಾಗುತ್ತೆ, ಅದು ಯಾರು ಅಂತ ನನಗೂ ಕೂಡ ಕನ್ಫ್ಯೂಷನ್ ಆಗ್ತಾ ಇದೆ. ಒಂದ್ ಕಡೆ ಫಿಲ್ ಸಾಲ್ಟ್ ನ ಡೌನ್ ಮಾಡ್ಬೇಕಾ, ಇಲ್ಲ ಅಂತಂದ್ರೆ ಲಿಯಾಮ್ ಲಿವಿಂಗ್ಸ್ಟನ್ ಡೌನ್ ಮಾಡ್ಬೇಕಾ? ಇಬ್ರು ಒಳ್ಳೆ ಬ್ಯಾಟ್ಸ್ಮನ್ಸ್ ಗಳೇ, ಬಟ್ ಫಾರ್ಮ್ ನ ಬೇಸಿಸ್ ಮೇಲೆ ಒಂದ್ 2-3 ಮ್ಯಾಚ್ ನ ಚಾನ್ಸ್ ಕೊಟ್ಟು ಆ ನಂತರ ಡೌನ್ ಮಾಡ್ಬೇಕಾಗುತ್ತೆ ಅಂತ ನನಗನ್ಸ್ತಾ ಇದೆ. ಬಟ್ ರಮಾರೋ ಶೆಫರ್ಡ್ಗೆ ದಯವಿಟ್ಟು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಚಾನ್ಸ್ ಕೊಡಿ. ಆ ಮನುಷ್ಯನ ಕೇಪಬಿಲಿಟಿ ಇದೆ, ಆ ಬ್ಯಾಟ್ ತೋರಿಸಿದ್ರು ಗುರು. ಆಕ್ಚುಲಿ ಇದೆ ಬ್ಯಾಟ್. ಆಕ್ಚುಲಿ ಅವ್ರು ಹೇಳ್ತಾರೆ ನನ್ನ ವೆಯ್ಟ್ಗೆ ಆ ಬ್ಯಾಟ್ ಕನೆಕ್ಟ್ ಸ್ವಲ್ಪ ಟಚ್ ಆದ್ರೆ ಸಾಕು, ಬೌಂಡ್ರಿ ರೂಪ್ಸ್ಗೆ ಟಚ್ ಆಗುತ್ತೆ, ಅದಕ್ಕೆ ನಾನು ಆ ಥರ ಬ್ಯಾಟ್ನ ಯೂಸ್ ಮಾಡ್ತೀನಿ, ನನ್ನ ಕೇಪಬಿಲಿಟಿ ಇದೆ ಅಂತ ಹೇಳ್ತಾರೆ. ಅಂಡ್ ಇನ್ನೊಂದು ಕಡೆ ಜಿತೇಶ್ ಶರ್ಮಾ ಏನಂತಾರೆ ಗೊತ್ತಾ, ಆ ಮನುಷ್ಯನಿಗೆ ರೈನೋ ಪವರ್ ಇದೆ ಗುರು ಬಾಡಿ ಒಳಗಡೆ ಅಂತ ಹೇಳ್ತಾರೆ. ಆ ಥರ ಕನೆಕ್ಟ್ ಮಾಡ್ತಿರಂತೆ 4-6ಗಳನ್ನ. ಓವರ್ ಆಲ್ ಆಗಿ ಒಂದು 202 ರನ್ ಹೊಡಿತಾರೆ, ಅದು 7 ವಿಕೆಟ್ ನಷ್ಟಕ್ಕೆ. ಸೊ ಇಲ್ಲಿ ಆಕ್ಚುಲಿ ಜಿತೇಶ್ ಶರ್ಮಾ ತಂಡ ಸೋತೋಗ್ತಾರೆ, ರಜತ್ ತಂಡ ವಿನ್ ಆಗ್ತಾರೆ ಇಲ್ಲಿ. ಅಂಡ್ ಗ್ಯಾಪ್ ಅಲ್ಲಿ ಇನ್ನೊಂದು ಕ್ಯಾಚ್ ಹಿಡಿದ್ರು ಗುರು ರಜತ್ ಪಡಿದಾರ್ ಅವರು, ಸಾಕಾಗಿ ಹಿಡಿತಾರೆ. ಇವನ್ ಟಿಮ್ ಡೇವಿಡ್ ಅವರು ಒಪ್ಕೊಂತಾರೆ ಇದನ್ನ. ಆಕ್ಚುಲಿ ಲೈಕ್ ಫುಲ್ ಕ್ರೌಡ್ ಮುಂದೆ ಹಿಡಿಬೇಕಾಗಿತ್ತು, ಮೈನ್ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಆ ತರ ಸ್ಟ್ಯಾಂಡಿಂಗ್ ಅವೇಷನ್ ಸಿಗ್ಬೇಕಾಗಿತ್ತು, ಆ ತರ ಕ್ಯಾಚ್ ಹಿಡಿತಾರೆ ಡೈ ಮಾಡ್ಬಿಟ್ಟು ಅಂತ. ಇದೆಲ್ಲ ಆದ್ಮೇಲೆ ಲೈಕ್ ಮತ್ತೆ ಒಂದು ಮೀಟಿಂಗ್ ಮಾಡ್ತಾರೆ, ಅದರಲ್ಲಿ ಆಂಡಿ ಫ್ಲವರ್ ಅವರು ಕೂಡ ಎಲ್ಲರಿಗೂ ವಿಶೇಷ ಮಾಡ್ಬಿಟ್ಟು ರಜತ್ ತಂಡಕ್ಕೆ ಸ್ಪೆಷಲ್ ಆಗಿ ವಿಶೇಷ ಮಾಡ್ತಾರೆ. ಅಂಡ್ ಅಲ್ಲಿಗೆ ಎಂಡ್ ಆಗುತ್ತೆ ಗೈಸ್. ಸೊ ಒಟ್ನಲ್ಲಿ ಗೈಸ್ ಹೇಳ್ಬೇಕು ಅಂತಂದ್ರೆ ಇಂಟ್ರಾ ಸ್ಕ್ವಾಡ್ ಮ್ಯಾಚ್ ಅಲ್ಲಿ ಎಲ್ಲರೂ 280, 290 ರನ್ ಹೊಡಿತಾ ಇದಾರೆ. ನಮ್ಮವ್ರು ಮಾತ್ರ 220 ರನ್ಗೆ ಕಟ್ ಆಫ್ ಆಗಿದ್ದಾರೆ. ಸೊ ಇನ್ನೊಬ್ಬನ ಕಮೆಂಟ್ ನೋಡ್ತಾ ಇದ್ದೆ, ಅವ್ನು ಏನಂತ ಹೇಳೋ ಗೊತ್ತಾ, ದೇವದತ್ ಪಡಿಕ್ಕಲ್ ನಮ್ಮ ಬೌಲರ್ಗೆ ಈ ರೇಂಜ್ ಹೊಡಿತವ್ರೆ ಅಂತಂದ್ರೆ ಇನ್ನು ಬೇರೆಯವರೆಲ್ಲ ಯಾವ ರೇಂಜ್ ಹೊಡಿಬೇಡ ಅಂತ ಹಾಕೋನೆ. ಅವ್ನಿಗೆ ಹೆಂಗ್ ಹೊಡಿಬೇಕು ಹೇಳಿ, ಮತ್ತೆ ನಾಯಿ ಬೇರೆ ಹೊಡಿಬೇಕು ಪಾಪ. ಏನೋ ಅಟ್ಲೀಸ್ಟ್ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಚೆನ್ನಾಗಿ ಆಡ್ತಾರೆ ನಮ್ಮ ಕನ್ನಡಿಗರು ಅಂತ ಹೇಳದ್ಬಿಟ್ಬಿಟ್ಟು ಅದು ಬೇರೆ ಏನೋ ದೊಡ್ಡ ಇದ್ರ ತರ ಆಡ್ತಾರೆ. ಇನ್ನೊಂದು ಬೇಜಾರು ಏನಂತಂದ್ರೆ ಒಂದು ಪ್ರಾಕ್ಟೀಸ್ ಸೆಷನ್ ಯೂಟ್ಯೂಬ್ ಅಲ್ಲಿ ಲೈವ್ ಬಿಡಬೇಕಾಯ್ತು. ಈಗ SRH ತಂಡ ಅವರು ಅದೇ ಕೋಲ್ಕತ್ತಾದವರೆಲ್ಲ ಲೈವ್ ಬಿಟ್ಟಿದ್ದಾರೆ, ಬಟ್ ಇವ್ರು ಬಿಟ್ಟಿಲ್ಲ. ಇವ್ರೇನೋ ಸುಮ್ಮನೆ ಮಾಡಿದ್ರು ಏನೋ ನನಗೂ ಗೊತ್ತಿಲ್ಲ. ಅದು ಬಟ್ 1 ನಿಮಿಷಕ್ಕೆ ಮಾತ್ರ ವಿಡಿಯೋ ಮಾಡಿ ಹಾಕಿದ್ದಾರೆ, ಅದ್ರ ಕ್ಲಿಯರ್ ಆಗಿ ಏನೋ ಇನ್ಫಾರ್ಮೇಶನ್. ಅದೇ ಇನ್ನೊಂದು ಹೇಳ್ಬೇಕು ಅಂದ್ರೆ ಲುಂಗಿ ನಿಂಗಿಡಿ ಅವರು ಕೂಡ 3 ವಿಕೆಟ್ ನ ತಗೊಳ್ಳಿದ್ದಾರೆ ಗೈಸ್ ಮ್ಯಾಚ್ ಗಳಲ್ಲಿ. ಸೊ ಆಕ್ಚುಲಿ ಇಲ್ಲಿ ಲೈಕ್ ನಾವು 4 ಜನನ ಲೈಕ್ ಸ್ವಲ್ಪ ಗುರುತಿಸಬಹುದು. ಯಾರಪ್ಪ ಅಂದ್ರೆ ಒಂದು ರಮಾರೋ ಶೆಫರ್ಡ್ ಅವರು, ಲುಂಗಿ ನಿಂಗಿಡಿ ಅವರು, ಇನ್ನೊಂದು ಬಂದ್ಬಿಟ್ಟು ದೇವದತ್ ಪಡಿಕ್ಕಲ್, ಲಿಯಾಮ್ ಲಿವಿಂಗ್ಸ್ಟನ್, ಜೇಕಬ್ ಬತ್ತಲ್, ಇವ್ರು ಎಷ್ಟು ಜನ ಟಚ್ ಅಲ್ಲಿ ಕಾಣಿಸ್ತಾರೆ ಅದು. ಸೊ ಇನ್ನು ಫಿಲ್ ಸಾಲ್ಟ್ ಅವ್ರು ಕಾಣಿಸ್ಕೊಂಡಿಲ್ಲ, ವಿರಾಟ್ ಕೊಹ್ಲಿ ಅವರು, ನಮ್ಮ ಕಿಂಗ್ ಕೊಹ್ಲಿ ಅವರು ಇನ್ನ ಕಾಣಿಸ್ಕೊಂಡಿಲ್ಲ ಪ್ರಾಕ್ಟೀಸ್ ಸೆಷನ್ ಅಲ್ಲಿ. ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಇದು ಬಂದ್ಬಿಟ್ಟು ಮೊನ್ನೆನೆ ಆಡ್ಸಿರೋ ಮ್ಯಾಚ್ ಏನು ಅಂತ ಅನ್ಕೊಂತೀನಿ, ಅದನ್ನ ಇವತ್ತು ಹಾಕಿದ್ದಾರೆ. ಅಂಡ್ ಗೈಸ್, ನಮ್ಮ ಒಂದು ತಂಡ ಕೋಲ್ಕತ್ತಾಗೆ ರೀಚ್ ಆಗಿದ್ದಾರೆ ಈಗ ಆಲ್ರೆಡಿ ನಿನ್ನೆ ರೀಚ್ ಆಗಿದ್ದಾರೆ. ಸೊ ಏನ್ ಗುರು ಏರ್ಪೋರ್ಟ್ ಅಲ್ಲಿ ಅಂತೂ ಕಿಂಗ್ ಕೊಹ್ಲಿ 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 ಕೂಡ ವಿಷಯ ಬರ್ತಾ ಇದಪ್ಪ, ತುಂಬಾ ಹೌದು ಚಾಟ್ ಗಳು ಬರ್ತಾರೆ. DK ಇದ್ದೇ ಇರುತ್ತೆ ಯೂಶಲಿ. ಸೊ ನಿನ್ನೆ ಲಾಸ್ಟ್ ವರ್ಷ ಅಲ್ವಾ ರಿಟೈರ್ಡ್ ಆಗಿರೋದು. ಸೊ ಇನ್ನು ಹವಾ ಹಂಗೆ ಇರುತ್ತೆ ಗುರು. ಒಟ್ನಲ್ಲಿ ಗೈಸ್ ಆಲ್ರೆಡಿ ಟಚ್ ಡೌನ್ ಆಗಿದ್ದಾರೆ. ಸೊ ಮೊದಲನೇ ಮ್ಯಾಚ್ ಈಸಿ ಇರುತ್ತೆ ಅನ್ಸ್ಕೊಂಡಿದ್ದೀರಾ? ಈಸಿ ಅಂತೂ ಇರಲ್ಲ, ಯಾಕಂದ್ರೆ ಅವ್ರ ಕಡೆನೂ ಟಫ್ ಇರುತ್ತೆ. ಅವ್ರ ಕಡೆ ತುಂಬಾ ಬ್ಯಾಲೆನ್ಸ್ಡ್ ಸೈಡ್ ಇದೆ. ಅಂಡ್ ನಮ್ಮ ಕಡೆ ಈಕ್ವಲಿ ಬ್ಯಾಲೆನ್ಸ್ಡ್ ಸೈಡ್ ಇದೆ. ಬಟ್ ಏನಪ್ಪಾ ಅಂತಂದ್ರೆ ಯಾವ ರೀತಿ ನಾವು ಮ್ಯಾಚ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀವಿ ಅನ್ನೋದೇ ಒಂದು ಕ್ವಶನ್ಸ್ ಬರುತ್ತೆ. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲಾ ತಂಡಗಳು 250, 260. ರಾಜಸ್ಥಾನ್ ರಾಯಲ್ಸ್ಗಳು ಒಂದು ಅಪ್ಡೇಟ್ ಕೊಡಬೇಕು ಗೈಸ್. ಆಕ್ಚುಲಿ ರಯಾನ್ ಪರಾಗ್ ಅವರು 174 ರನ್ಸ್ ಹೊಡಿದ್ದಾರೆ ಗುರು. ಸೊ ಯಪ್ಪ ನನಗೆ ಭಯ ಆಗ್ತಾ ಇದೆ, ಏನು ಈ ರೇಂಜ್ಗೆಲ್ಲ ಹೊಡಿಸಿದಾರಲ್ಲ ಗುರು ಅಂತ. ಎಲ್ಲರೂ 250 ಅಬೋನೇ ಸ್ಕೋರ್ಸ್ ಮಾಡ್ತಾ ಇದಾರೆ ಇಂಟ್ರಾ ಸ್ಕ್ವಾಡ್ ಮ್ಯಾಚಸ್ ಗಳಲ್ಲಿ. RCB ಒಂದೇ ತಂಡ ಅನ್ಕೊಂತೀನಿ 220 ರನ್ ಸ್ಕೋರ್ ಮಾಡಿರೋದು. ಆಕ್ಚುಲಿ ಎಲ್ಲ 2 ಸೆಷನ್ ಮಾಡ್ತಾರೆ, 2 ಪ್ರಾಕ್ಟೀಸ್ ಸೆಷನ್ ಮಾಡ್ಬಿಟ್ಟು ಬಿಡ್ತಾ ಇದ್ದಾರೆ. ನಮ್ಮವ್ರು ಒಂದನೇ ಮಾಡಿ ಅದನ್ನು ಕೂಡ ನೀಟಾಗಿ ಕ್ಲಾರಿಟಿ ಇಲ್ಲ. ಹೌದು, ರಜತ್ ಅವ್ರಿಗೆ ರಜತ್ ಟೀಮ್ ಮಾತ್ರ ಗೆದ್ರು ಅಂತ ಸ್ವಲ್ಪ ಓವರ್ ಆಲ್ ಸ್ಕೋರ್ ಮತ್ತೆ ಒಂದಿಬ್ರು ಮಾತ್ರ ಹೊಡೆದಿರೋದನ್ನ ತೋರಿಸ್ಬಿಟ್ಟು ಮುಗಿಸ್ಬಿಟ್ಟಿದ್ದಾರೆ. KKR RCB ಒಂದು ಮ್ಯಾಚ್ ಏನಿದೆ ಆ ಮ್ಯಾಚ್ ಅಲ್ಲಿ ಸೊ ಏನ್ ಸ್ಕೋರ್ ಮಾಡ್ತಾರೆ ಅಂತ ತಿಳ್ಕೊಬೋದು ಅಷ್ಟೇನೆ. ಸೊ ಈ ಒಂದು ಇಂಟ್ರಾ ಸೆಷನ್ ಮ್ಯಾಚ್ ಅಲ್ಲಿ ಏನು ಅಂತ ಒಂದು ಕ್ಲಾರಿಟಿ ಸಿಗ್ಲಿಲ್ಲ ನಮಗೂ. ಸೊ ಇದಾಗಿತ್ತು ಗೈಸ್ ಒಂದು ನಮ್ಮ ವಿಡಿಯೋ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.